ಈ ಒಂದು ವಿಡಿಯೋದಲ್ಲಿ ನಾವು ಗ್ರಾಮ ಆಡಳಿತ ಅಧಿಕಾರಿ ಇದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಿಲೆಬಸ್ ಏನಿದೆಯೋ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಈ ವಿಡಿಯೋನ 2025ರಲ್ಲಿ VA ಎಕ್ಸಾಮ್ನ ಹೆಂಗೆ ಕಂಡಕ್ಟ್ ಮಾಡಿದ್ರು ಅನ್ನೋ ಬೇಸಿಸ್ ಮೇಲೆ ಮಾಡಿರೋದು. ಗ್ರಾಮಾಡಳಿತ ಅಧಿಕಾರಿಗೆ ಆ ಒಂದು ಎಕ್ಸಾಮ್ ಜೊತೆಗೆ ನಿಮಗೆ ಕಡ್ಡಾಯ ಕನ್ನಡ ಅಂತ ಇನ್ನೊಂದು ಪೇಪರ್ ಕೊಡ್ತಾರೆ. ಸೊ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು 100ಕ್ಕೆ 50 ಮಾರ್ಕ್ಸ್ನಾದರೂ ತೊಗೊಂಡು ಪಾಸ್ ಆಗಬೇಕು. ನಂತರನೇ ನಿಮ್ಮದು GK ಪೇಪರ್ ಏನಿದೆಯೋ ಅದು ಕರೆಕ್ಷನ್ ಆಗೋದು ಅಥವಾ ಅದು ಲೆಕ್ಕಕ್ಕೆ ಬರೋದು. ನೀವು ಕಡ್ಡಾಯ ಕನ್ನಡ ಫೇಲ್ ಆಗಿ ಈ ಎಕ್ಸಾಮ್ ಪಾಸ್ ಆದರೂ ಅದು ಯೂಸ್ ಇಲ್ಲ, ತಗೊಳ್ಳಲ್ಲ. ಕಡ್ಡಾಯ ಕನ್ನಡ ಮಸ್ಟ್, ಅದು ಪಾಸ್ ಆಗಲೇಬೇಕು. 100ಕ್ಕೆ 50 ಮಾರ್ಕ್ಸ್ ತಗೊಂಡು ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕನ್ನಡ ಗ್ರಾಮರ್ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಕೇಳ್ತಾರೆ. ಕನ್ನಡದ ಕವಿಗಳಾಗಿರ್ಬೋದು ಮತ್ತು ಕನ್ನಡ ಭಾಷೆಯ ಹಿನ್ನೆಲೆ ಮತ್ತು ಕರ್ನಾಟಕದ ಬಗ್ಗೆ ಕೆಲವೊಂದು ಕ್ವಶನ್ನ ಕೇಳ್ತಾರೆ. ಇದರಲ್ಲಿ ನೀವು 100ಕ್ಕೆ 50 ಮಾರ್ಕ್ಸ್ ತಗೊಂಡು ಪಾಸ್ ಆಗಲೇಬೇಕು. ಅದಾದಮೇಲೆ ಈ ನಿಮ್ಮದು ಪೇಪರ್ ಕರೆಕ್ಷನ್ ಆಗೋದು ಅಥವಾ ಕನ್ಸಿಡರ್ ಆಗೋದು. ಅದಾದಮೇಲೆ ಇನ್ನು ಗ್ರಾಮ ಆಡಳಿತಾಧಿಕಾರಿ ಈ ಒಂದು ಕ್ವಶನ್ಸ್ ಪೇಪರ್ನ ನೋಡ್ತಾ ಹೋಗೋದಾದರೆ ಇದರಲ್ಲಿ 2 ಪೇಪರ್ ಇರುತ್ತೆ. ಪೇಪರ್ 1, ಪೇಪರ್ 2. ಪೇಪರ್ 2ನಲ್ಲಿ ನಿಮಗೆ ಲ್ಯಾಂಗ್ವೇಜ್ ಮತ್ತು ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ. ಟೋಟಲ್ ಆಗಿ ಈ 3ರಿಂದ 100 ಮಾರ್ಕ್ಸ್ ಇರುತ್ತೆ. 2 ಅವರ್ಸ್ ಟೈಮ್ ಕೊಡ್ತಾರೆ. ಇದರಲ್ಲಿ ಸಾಮಾನ್ಯ ಕನ್ನಡ 35 ಮಾರ್ಕ್ಸು, ಸಾಮಾನ್ಯ ಇಂಗ್ಲೀಷ್ 35 ಮಾರ್ಕ್ಸು, ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸು. ಟೋಟಲು 100 ಮಾರ್ಕ್ಸ್ಗಿರುತ್ತೆ. ಇದರಲ್ಲಿ ನಿಮಗೆ ಕನ್ನಡ ಇಂಗ್ಲೀಷ್ ಏನಿದೆಯೋ ಇದರಲ್ಲಿ ಬೇಸಿಕ್ ಗ್ರಾಮರ್ಗಳೇನಿದೆಯೋ ಅದನ್ನು ಕೇಳ್ತಾರೆ. ಮತ್ತು ಕವಿಗಳ ಬಗ್ಗೆನೂ ಕೇಳ್ಬೋದು. ಇನ್ನು ಕಂಪ್ಯೂಟರ್ ಜ್ಞಾನ ಬಂದರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಏನಿದೆಯೋ ಅದ್ರ ಬಗ್ಗೆ ಕ್ವಶನ್ಸ್ನ ಕೇಳ್ತಾರೆ. ನೀವು GK ಪ್ರಿಪೇರ್ ಆಗೋದಕ್ಕಿಂತ ಜಾಸ್ತಿ ನನ್ನ ಪ್ರಕಾರ ನೀವು ಲ್ಯಾಂಗ್ವೇಜ್ನ ಪ್ರಿಪೇರ್ ಆದರೆ ನೀವು ಜಾಸ್ತಿ ಸ್ಕೋರ್ ಮಾಡ್ಬೋದು. ಅಂದರೆ ಲ್ಯಾಂಗ್ವೇಜಲ್ಲಿ ಪೇಪರಲ್ಲಿ ಪರ್ಫೆಕ್ಟಾಗಿ ಇದು ಅಟ್ಲೀಸ್ಟ್ 100ಗೆ 80 ಸ್ಕೋರ್ ಮಾಡಿದ್ರು ನಿಮ್ಮದು ಓವರಾಲ್ ಇದು 200 ಮಾರ್ಕ್ಸ್ ಏನಿದೆಯೋ ಅದರಲ್ಲಿ ನಿಮ್ಮದು ಜಾಸ್ತಿ ಆಗುತ್ತೆ. ಇದರಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ನ ತೊಗೊಂಡ್ರೆ. ಮತ್ತು ಒನ್ಸ್ ನೀವು ಗ್ರಾಮರ್ ಮತ್ತು ಕಂಪ್ಯೂಟರ್ನ ಪರ್ಫೆಕ್ಟಾಗಿ ಪ್ರಿಪೇರ್ ಆದರೆ ಬೇರೆ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಎಲ್ಲ ಎಕ್ಸಾಮಲ್ಲೂ ನಿಮಗೆ ಲ್ಯಾಂಗ್ವೇಜ್ ಮತ್ತು ಕಂಪ್ಯೂಟರ್ ಕೇಳೋದ್ರಿಂದ ಸೊ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ ಒನ್ಸ್ ನೀವು ಇಲ್ಲಿ ಪ್ರಿಪೇರ್ ಆದರೆ. ಅದಕ್ಕೆ ಫಸ್ಟು ನೀವು ಲ್ಯಾಂಗ್ವೇಜ್ ಮತ್ತು ಕಂಪ್ಯೂಟರ್ ಬಗ್ಗೆ ಫಸ್ಟು ಪ್ರಿಪೇರ್ ಆಗಿ ಮತ್ತು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ನೀವು GK ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆಯದು ನನ್ನ ಪ್ರಕಾರ. ಅದಾದಮೇಲೆ ನೀವು ಪೇಪರ್ 1ನ ನೋಡ್ತಾ ಹೋಗೋದಾದರೆ ಅದು GK. ನೀವು ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಎಕ್ಸಾಮ್ ಏನಿದೆಯೋ ಇದರಲ್ಲಿ ಈ ಸಿಲೆಬಸ್ಸಲ್ಲಿ ಒಟ್ಟು 8 ಟಾಪಿಕ್ ಮೇಲೆ ಅವರು ಕ್ವಶನ್ನ ಕೇಳುವಂಥದ್ದು. ಮೊದಲನೇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಅಂದರೆ ಕರೆಂಟ್ ಅಫೇರ್ಸ್. ಪ್ರಚಲಿತ ಘಟನೆಗಳು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕ್ವಶನ್ನ ಕೇಳ್ತಾ ಹೋಗ್ತಾರೆ. ಅಂದರೆ ಈ ಒಂದು ಲಾಸ್ಟ್ ಇಯರ್ ಅಥವಾ ಅದರ ಲಾಸ್ಟ್ ಇಯರ್ ಈಗ ಒಂದು 2-3 ಇಯರ್ಸಲ್ಲಿ ಏನೇನು ಘಟನೆಗಳು ನಡೆದಿದೆ, ಮೇಜರ್ ಘಟನೆಗಳು, ಇವಾಗ ಜಸ್ಟ್ ನಡೆದಿರ್ತಕ್ಕಂಥ ಜಂತರ್ ಮಂತರ್ ಆಗಿರ್ಬೋದು, ವಾರ್ಗಳ ಬಗ್ಗೆ ಆಗಿರ್ಬೋದು. ಸೊ ಈ ಥರ ಒಂದು ಘಟನೆಗಳ ಬಗ್ಗೆ ಅವರು ಕ್ವಶನ್ನ ಕೇಳ್ತಾ ಹೋಗ್ತಾರೆ. ಅದಾದಮೇಲೆ B ದೈನಂದಿನ ಗ್ರಹಿಕೆಯ ವಿಷಯಗಳು. ಅಂದರೆ ನೀವು ಡೇ ಟು ಡೇ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಅಬ್ಸರ್ವ್ ಮಾಡ್ತೀರಾ. ಇವಾಗ ಮಳೆ ಮತ್ತು ಬಿಸಿಲು ಎರಡೂ ಬಂದ ತಕ್ಷಣ ಕಾಮನಬಿಲ್ ಮೂಡುತ್ತೆ. ಯಾಕೆ ಮೂಡುತ್ತೆ ಅದು? ಅದರಿಂದ ಇರ್ತಕ್ಕಂಥ ವಿಜ್ಞಾನ ಏನು? ಸೊ ಆ ಥರ ನೀವು ಡೇ ಟು ಡೇ ಲೈಫಲ್ಲಿ ಏನೇನೆಲ್ಲ ಅಬ್ಸರ್ವ್ ಮಾಡ್ತೀರಾ ಅದರಿಂದ ಯಾಕೆ ಹಂಗಾಗುತ್ತೆ ಅಂತ ಒಂದು ಕ್ವಶನ್. ಅದೇ ದೈನಂದಿನ ಗ್ರಹಿಕೆಯ ವಿಷಯಗಳು. ನೀವೇನೇನು ಅಬ್ಸರ್ವ್ ಮಾಡ್ತೀರಾ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಂತ. ಅದಾದಮೇಲೆ C ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು. ಬ್ರೀಫಾಗಿ ಚೆನ್ನಾಗಿ ನೀವು ಭಾರತ ಸಂವಿಧಾನದ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು. ಇದನ್ನು ಅಷ್ಟೇ ನೀವು ಈ ಎಕ್ಸಾಮಿಗೆ ಪ್ರಿಪೇರ್ ಆದರೆ ಎಲ್ಲ ಎಕ್ಸಾಮ್ಗೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳೋದ್ರಿಂದ ಯೂಸ್ ಆಗುತ್ತೆ. ಸೊ ಫಸ್ಟು ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. D ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ. ಇದು VA ಎಕ್ಸಾಮ್ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಕರ್ನಾಟಕದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ಸ್ನ ಕೇಳ್ತಾರೆ. ಸೊ ನೀವು ಭಾರತದ ಇತಿಹಾಸವನ್ನು ತಿಳ್ಕೊಂಡ್ರು ವಿಶೇಷವಾಗಿ ನೀವು ಕರ್ನಾಟಕದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ತಿಳ್ಕೊಳ್ತಾ ಹೋಗಬೇಕು. ಈ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು. ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು. ಆಲ್ರೆಡಿ ನಾನು ಹೇಳ್ದಂಗೆ ಇದು ಕರ್ನಾಟಕದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಕ್ವಶನ್ಸ್ನ ಕೇಳುವಂಥದ್ದು. F ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಅಂದರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಅಂದರೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಇದು ಮತ್ತು ನಮ್ಮ ರಾಜ್ಯದಲ್ಲಿ ಆಡಳಿತ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು. G ನೋಡ್ತಾ ಹೋಗೋದಾದರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ
ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು. ಅಂದ್ರೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು ಏನು ಉಪಕ್ರಮವನ್ನು ತೆಗೆದುಕೊಂಡಿದೆ, ಅಂದ್ರೆ ಹೆಂಗ್ ಸಪೋರ್ಟ್ ಮಾಡ್ತಿದೆ ಅದು ಕರ್ನಾಟಕದ ಆರ್ಥಿಕತೆಗೆ ಅಂತ. ಅದಾದ್ಮೇಲೆ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಏನೆಲ್ಲ ಇದೆ, ಅರಣ್ಯನಾಶ ಆಗ್ತಿರ್ಬೋದು ಅಥವಾ ಇನ್ನೊಂದೇನೋ ಸಮಸ್ಯೆಗಳಾಗ್ತಿರ್ಬೋದು ಪರಿಸರಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ಸಮಸ್ಯೆಗಳಿಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನಡೀತಿದೆ, ಏನೇನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ತಾ ಹೋಗಬೇಕು. ಸೊ ಒಟ್ಟು 8 ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮಗೆ GK ಪೇಪರ್ ಇರುತ್ತೆ. ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನ, ಭಾರತ ಇತಿಹಾಸ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ, ಭೂಗೋಳಶಾಸ್ತ್ರ, ಭಾರತ ಭೂಗೋಳಶಾಸ್ತ್ರ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಇದು ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಕುರಿತು ಹೆಂಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಥರ. ಅದಾದಮೇಲೆ ಕರ್ನಾಟಕದ ಪರಿಸರ ಸಂಬಂಧಿ ಏನೇನು ಸಮಸ್ಯೆಗಳಿದೆ ಮತ್ತು ಅದಕ್ಕೆ ಅಭಿವೃದ್ಧಿ ಕಾರ್ಯಗಳೇನೇನು ನಡೀತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು.